Good morning, dear students. Welcome back to my class. Dear students, today's learning point is pronoun. Okay. So pronouns are very important to you because it will come in your exam. It will come in your exam for 4 marks. So you can get 4 marks easily by learning this. Okay. And before I am going to teach pronoun, so I repeat or I revision subject and predicate. Already I have taught you in the previous class. So once again I revision this. So here, dear students, ನಿಮ್ಮ ಎಕ್ಸಾಮಲ್ಲಿ ಏನಪ್ಪ ಅಂದರೆ ಇದು 4 ಮಾರ್ಕ್ಸ್ಗೆ ಕೇಳ್ತಾರೆ. ಸೊ ಹಾಗಾದರೆ ನಾನು ಆಲ್ರೆಡಿ ನಿಮಗೆ ಈ ಕಳೆದ ಕ್ಲಾಸಲ್ಲಿ ನಾನು ನಿಮಗೆ ಈ ಸಬ್ಜೆಕ್ಟ್ ಆಗಿರ್ಬೋದು, ವರ್ಬ್ ಆಗಿರ್ಬೋದು, ಆಬ್ಜೆಕ್ಟ್ ಆರ್ ಪ್ರೆಡಿಕೇಟ್ ಇವುಗಳ ಬಗ್ಗೆ ನಾನು ಆಲ್ರೆಡಿ ನಿಮಗೆ ಟೀಚ್ ಮಾಡಿದ್ದೇನೆ. ಬಟ್ ಆದರೂ ಕೂಡ ಒನ್ಸ್ ಅಗೇನ್ ನಾವು ಇಲ್ಲಿ ಏನು ಮಾಡೋಣ, ಸೊ ಸಬ್ಜೆಕ್ಟ್ ಅಂದ್ರೇನು, ಸೊ ಪ್ರೆಡಿಕೇಟ್ ಅಂದ್ರೆ ಏನು ಅಂತ ನೋಡೋಣ. ಹೌದಾ? ಸೊ ಹಾಗಾದರೆ ಸೊ ಪ್ರನೌನ್ಸ್ ಅಂದರೆ ಏನು? ಸರ್ವನಾಮಗಳು. ಓಕೆ, ಈ ಸರ್ವನಾಮಗಳನ್ನು ತಿಳ್ಕೊಬೇಕಾದ್ರೆ ನಾವಿಲ್ಲಿ ಸಬ್ಜೆಕ್ಟು ಆ್ಯಂಡ್ ಪ್ರೆಡಿಕೇಟ್, ಸೊ ಇವುಗಳಂದ್ರೆ ಏನಂತ ಒಂದ್ಸಲ ನಾವಿಲ್ಲಿ ನೋಡೋಣ. ಓಕೆ, ಸೊ 4 ಮಾರ್ಕ್ಸ್ ನಿಮ್ಮ ಎಕ್ಸಾಮಿನೇಷನ್ಗೆ ಇದನ್ನು ಕೇಳ್ತಾರೆ. ಇದು ಭಾಳ ಇಂಪಾರ್ಟೆಂಟ್ ಇದೆ. ಓಕೆ, ಸೊ ಫಸ್ಟ್ ಸೊ ಸಬ್ಜೆಕ್ಟ್, ಓಕೆ ಅಂದರೆ ಕರ್ತೃ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಪ್ರೆಡಿಕೇಟ್ ಆರ್ ಆಬ್ಜೆಕ್ಟ್, ಕರ್ಮ ಅಂತ ನಾವು ಹೇಳ್ತೀವಿ. ಸೊ ಹಾಗಾದರೆ ಎವ್ರಿ ಕಂಪ್ಲೀಟ್ ಸೆಂಟೆನ್ಸ್ ಆ್ಯಸ್ 2 ಪಾರ್ಟ್ಸ್. ಒಂದು ಪರಿಪೂರ್ಣ ವಾಕ್ಯದಲ್ಲಿ 2 ಭಾಗಗಳಿರುತ್ತವೆ. ಅದು ಒಂದು ಸಬ್ಜೆಕ್ಟ್, ಇನ್ನೊಂದು ಪ್ರೆಡಿಕೇಟ್ ಆರ್ ಆಬ್ಜೆಕ್ಟ್. ಹಾಗಾದರೆ ಸೊ ಸಬ್ಜೆಕ್ಟ್ ಅಂದ್ರೆ ಏನು? ಸೊ ವಾಟ್ ಈಸ್ ಸಬ್ಜೆಕ್ಟ್? ಓಕೆ, ಸೊ ಸಬ್ಜೆಕ್ಟ್ ಇಟ್ ಟೆಲ್ಸ್ ಅಸ್, ಇದು ನಮಗೆ ಹೇಳುತ್ತೆ ಏನು ಗೊತ್ತಾ? ಸೊ ವಾಟ್ ಆರ್ ಹೂ ದ ಸೆಂಟೆನ್ಸ್ ಅಬೌಟ್. ವಾಟ್ ಆರ್ ಹೂ ದ ಸೆಂಟೆನ್ಸ್ ಅಬೌಟ್. ದ ಸೆಂಟೆನ್ಸ್ ಈಸ್ ಅಬೌಟ್. ಸೊ ಹಾಗಾದರೆ ಒಂದು ವಾಕ್ಯದಲ್ಲಿ ಸೊ ವಾಟ್ ಆರ್ ಹೂ ಅಂದ್ರೆ ಯಾವುದರ ಬಗ್ಗೆ ಅಂತ ನಮ್ಗೆ ಅದು ಏನು ಮಾಡುತ್ತೆ, ಹೇಳುತ್ತೆ. ಇಟ್ ಟೆಲ್ಸ್ ಅಸ್. ಸೊ ವಾಟ್ ಆರ್ ಹೂ ದ ಸಬ್ಜೆಕ್ಟ್ ಈಸ್ ಅಬೌಟ್. ನೋಡಿ, ಯಾವುದೇ ಒಂದು ಸೆಂಟೆನ್ಸ್ ತಗೊಳ್ರಿ, ಆ ಸೆಂಟೆನ್ಸಲ್ಲಿ ಏನಪ್ಪ ಅಂದರೆ ಸಬ್ಜೆಕ್ಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಹೌದಾ? ಕರ್ತೃ ಇದ್ದರೆ ತಾನೇ ಒಂದು ವಾಕ್ಯ ರಚನೆ ಆಗುತ್ತೆ. ಹೌದಾ? ಸೊ ಹೀಗಾಗಿ ಆ ಒಂದು ವಾಕ್ಯ ಯಾವುದನ್ನು ಕುರಿತಾಗಿದೆ ಅಂದರೆ ಆ ಸಬ್ಜೆಕ್ಟ್ ಯಾವುದು ಅನ್ನೋದನ್ನು ಅದು ಏನು ಮಾಡುತ್ತೆ, ನಮಗೆ ಹೇಳುತ್ತೆ. ಓಕೆ, ರೈಟ್. ಆ್ಯಂಡ್ ದೆನ್ ಯಾವುದರ ಬಗ್ಗೆ ಅಂತ ನಮಗದು ಹೇಳುತ್ತೆ, ಯಾವುದು ಸಬ್ಜೆಕ್ಟ್. ಆ್ಯಂಡ್ ದೆನ್ ಪ್ರೆಡಿಕೇಟ್ ಟೆಲ್ಸ್ ಅಸ್ ಸೊ ವಾಟ್ ದ ಸಬ್ಜೆಕ್ಟ್ ಡಸ್. ಅಂದರೆ ಸಬ್ಜೆಕ್ಟ್ ಏನು ಮಾಡಿದೆ ಅನ್ನೋದನ್ನು ನಮಗೆ ಏನು ಹೇಳ್ಕೊಡುತ್ತೆ, ಪ್ರೆಡಿಕೇಟ್ ನಮಗೆ ಹೇಳ್ಕೊಡುತ್ತೆ. ಹೌದಾ? ಹಾಗಾದರೆ ಸೆಂಟೆನ್ಸು ಸೊ ಯಾವುದರ ಒಂದು ಬಗ್ಗೆ ಇದೆ ಅಥವಾ ಆ ಒಂದು ಸೆಂಟೆನ್ಸಲ್ಲಿರ್ತಕ್ಕಂಥ ಒಂದು ಏನು ಹೇಳ್ರಿ, ಅದು ಏನನ್ನು ಕುರಿತಾಗಿದೆ ಅಂತಂದ್ರೆ ನಮಗಿದು ಸಬ್ಜೆಕ್ಟ್ ಹೇಳ್ಕೊಟ್ರೆ, ಹಾಗಾದ್ರೆ ಆ ಒಂದು ಸಬ್ಜೆಕ್ಟ್ ಏನು ಕೆಲಸ ಮಾಡಿದೆ ಅನ್ನೋದನ್ನು ಏನು ಮಾಡುತ್ತೆ, ಪ್ರೆಡಿಕೇಟ್ ನಮಗೆ ಹೇಳ್ಕೊಡುತ್ತೆ. ಹೌದಾ? ಸೊ ಹಾಗಾದರೆ ಇಲ್ಲೇ 2 ಎಕ್ಸಾಂಪಲ್ಗಳಿವೆ. ಆ 2 ಎಕ್ಸಾಂಪಲ್ಗಳನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಫಸ್ಟ್ ಒನ್, ನೇಹಾ ವಾಸ್ ಈಟಿಂಗ್ ಆ್ಯನ್ ಆ್ಯಪಲ್. ಸೊ ನೇಹಾ ವಾಸ್ ಈಟಿಂಗ್ ಆ್ಯನ್ ಆ್ಯಪಲ್. ಸೊ ಹಿಯರ್ who is the sentence is about or what the sentence is about ಅಂತ ಕ್ವಶನ್ ಮಾಡಿದಾಗ ಈ ಸೆಂಟೆನ್ಸ್ ಏನನ್ನ ಅಂದರೆ ಯಾವುದನ್ನು ಇಲ್ಲಿ ಕುರಿತಾಗಿದೆ ಅಂತಾಗುತ್ತೆ. ಅಥವಾ ಈ ಒಂದು ಸೆಂಟೆನ್ಸಲ್ಲಿ ಯಾರಿದ್ದಾರೆ ಅಂತ ನಾವು ನೋಡಿದಾಗ ಏನಾಗುತ್ತೆ ಹೇಳ್ರಿ, ನೇಹಾ. ಹೌದಾ? ಹಾಗಾದರೆ ಸೊ ಹಿಯರ್ ನೇಹಾ ಈಸ್ ದ ಸಬ್ಜೆಕ್ಟ್. ಇಲ್ಲಿ ನೇಹಾ ಅಂದರೆ ಯಾರಿಲ್ಲ, ಸಬ್ಜೆಕ್ಟ್. ಹೌದಾ? ಸೊ ಒನ್ಸಿಗೆ ನೋಡಿಲ್ಲ, ಹೂ ದ ಸೆಂಟೆನ್ಸ್ ಈಸ್ ಅಬೌಟ್. ಹೌದಾ? ಯಾರು, ಈ ಒಂದು ಸೆಂಟೆನ್ಸಲ್ಲಿ ಯಾರು ಅಂದರೆ ಕರ್ತೃ ಯಾರು ಅಂತ ನೋಡಿದಾಗ ಏನಾಗುತ್ತೆ ಹೇಳ್ರಿ, ಹಿಯರ್ ನೇಹಾ ಈಸ್ ದ ಸಬ್ಜೆಕ್ಟ್. ಆ್ಯಂಡ್ ದೆನ್ ವಾಟ್ ನೇಹಾ ಈಸ್ ಡೂಯಿಂಗ್ ಹಿಯರ್. ಹಾಗಾದರೆ ಇಲ್ಲಿ ನೇಹಾ ಏನು ಮಾಡ್ತಾ ಇದ್ದಾಳೆ ಅಂತ ಕ್ವಶನ್ ಮಾಡಿದಾಗ ಸೊ ನೇಹಾ ಈಸ್ ಈಟಿಂಗ್ ಆ್ಯನ್ ಆ್ಯಪಲ್.
ಹಾಗಾದ್ರೆ ನೇಹ ಏನಪ್ಪ ಅಂದರೆ ಒಂದು ಸೇಬುವನ್ನು ತಿಂತಾ ಇದ್ದಾಳೆ. ಹೌದಾ? ಸೊ ಹಾಗಾದರೆ ಪ್ರೆಡಿಕೇಟ್ ಅಂದರೆ ಏನು? ವಾಟ್ ದ ಸಬ್ಜೆಕ್ಟ್ ಡಸ್. ಸಬ್ಜೆಕ್ಟ್ ಏನು ಮಾಡ್ತಾ ಇದೆ ಅಂತಂದು ನಾವೇನು ಹೇಳ್ತೀವಲ್ಲ ಅದು ಏನಾಗುತ್ತೆ? ಪ್ರೆಡಿಕೇಟ್ ಆಗುತ್ತೆ. ಸೊ ಹಿಯರ್ ನೇಹ ಈಸ್ ಈಟಿಂಗ್ ಆ್ಯನ್ ಆ್ಯಪಲ್. ಅವಳು ಏನು ಮಾಡ್ತಾ ಇದ್ದಾಳೆ? ಒಂದು ಸೇಬುವನ್ನು ತಿಂತಾ ಇದ್ದಾಳೆ. ಕರೆಕ್ಟಾ? ಸೊ ಅದಕ್ಕೋಸ್ಕರ ಏನಾಗ್ತಿಲ್ಲ? ಸೊ ಆ್ಯನ್ ಆ್ಯಪಲ್ ಈಸ್ ದ ಆಬ್ಜೆಕ್ಟ್. ಆ್ಯನ್ ಆ್ಯಪಲ್ ಈಸ್ ದ ಆಬ್ಜೆಕ್ಟ್. ಸೊ ಅರ್ಥ ಆಯ್ತಾ ನಿಮಗೆ? ಸಬ್ಜೆಕ್ಟ್ ಅಂದರೆ ಏನು, ಆಬ್ಜೆಕ್ಟ್ ಅಥವಾ ಪ್ರೆಡಿಕೇಟ್ ಅಂದರೆ ಏನು? ಓಕೆ. ಆ್ಯಂಡ್ ದೆನ್ ಸೆಕೆಂಡ್ ಒನ್, ಆದರ್ಶ್ ಲವ್ಸ್ ಪ್ಲೇಯಿಂಗ್ ಫುಟ್ಬಾಲ್. ಸೊ ಆದರ್ಶ್ ಲವ್ಸ್ ಪ್ಲೇಯಿಂಗ್ ಫುಟ್ಬಾಲ್. ಸೊ ಇದೇನಿದು? ಒಂದು ಸೆಂಟೆನ್ಸ್. ಹಾಗಾದ್ರೆ ಈ ಒಂದು ಸೆಂಟೆನ್ಸಲ್ಲಿ ಹೂ ಈಸ್ ದ ಸೆಂಟೆನ್ಸ್ ಈಸ್ ಅಬೌಟ್ ಅಂತಂದ್ರೆ, ಅಂದರೆ ಈ ಒಂದು ಸೆಂಟೆನ್ಸ್ ಏನನ್ನ ಕುರಿತಾಗಿದೆ ಅಂದರೆ ಯಾರನ್ನ ಕುರಿತಾಗಿದೆ ಅಂತಂದರೆ, ಸೊ ದಿಸ್ ಈಸ್ ಅಬೌಟ್ ಆದರ್ಶ್. ದಿಸ್ ಈಸ್ ಅಬೌಟ್ ಆದರ್ಶ್. ಹಾಗಾದರೆ ಹಿಯರ್ ಆದರ್ಶ್ ಈಸ್ ದ ಸಬ್ಜೆಕ್ಟ್. ಓಕೆ. ಹಾಗಾದರೆ ಈ ಒಂದು ವಾಕ್ಯದಲ್ಲಿ ಆದರ್ಶನೇ ಏನಾಗ್ತಾನೆ? ಇಲ್ಲೇ ಕರ್ತೃ ಆಗ್ತಾನೆ. ಸೊ ಆದರ್ಶ್ ಇದ್ರೆ ಮಾತ್ರ ಏನಾಗುತ್ತೆ? ಇಲ್ಲೇ ಪ್ಲೇಯಿಂಗ್ ಫುಟ್ಬಾಲ್ ಆಡೋಕ್ಕೆ ಬರುತ್ತೆ. ಸೊ ಆದರ್ಶನೇ ಇಲ್ಲ ಅಂತಂದರೆ ಇಲ್ಲೇ ಸೊ ಫುಟ್ಬಾಲ್ ಆಡೋರು ಯಾರು? ಹೌದಾ? ಸೊ ಆ ಒಂದು ಕಾರಣಕ್ಕೋಸ್ಕರ ದಟ್ಸ್ ವೈ ಸೊ ಇನ್ ದಿಸ್ ಸೆಂಟೆನ್ಸ್ ಆದರ್ಶ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಆದರ್ಶ್ ಈಸ್ ದ ಸಬ್ಜೆಕ್ಟ್. ಯಾಕಂದರೆ ಆದರ್ಶ್ ಇಲ್ಲಿ ಕರ್ತೃ. ಸೊ ಕರ್ತೃ ಅಂದರೆ ಸಬ್ಜೆಕ್ಟ್ ಅಂತ ನಾವು ಹೇಳ್ತೀವಿ. ಹಾಗಾದರೆ ವಾಟ್ ಆದರ್ಶ್ ಈಸ್ ಲವಿಂಗ್ ಹಿಯರ್. ಹಾಗಾದ್ರೆ ಇಲ್ಲಿ ಆದರ್ಶ್ ಏನನ್ನ ಇಷ್ಟಪಡ್ತಾ ಇದ್ದಾನೆ? ಹೌದಾ? ಅವ್ರ ಆದರ್ಶ್ ಇಲ್ಲಿ ಏನು ಇಷ್ಟಪಡ್ತಾ ಇದ್ದಾನೆ ಅಂದ್ರೆ ವಾಟ್ ಆದರ್ಶ್ ಲವ್ಸ್ ಹಿಯರ್. ಸೊ ಆದರ್ಶ್ ಲವ್ಸ್ ಪ್ಲೇಯಿಂಗ್ ಫುಟ್ಬಾಲ್. ಹಾಗಾದರೆ ಆದರ್ಶ್ ಏನಪ್ಪ ಅಂದರೆ ಫುಟ್ಬಾಲ್ ಆಡೋದನ್ನು ಫುಟ್ಬಾಲ್ ಆಡೋದಕ್ಕೆ ಇಷ್ಟಪಡ್ತಾ ಇದ್ದಾನೆ. ಹೌದಾ? ಸೊ ಹಾಗಾದ್ರೆ ಏನಾಯ್ತಿಲ್ಲ? ಫುಟ್ಬಾಲ್ ಈಸ್ ದ ಆಬ್ಜೆಕ್ಟ್. ಸೊ ಈ ಒಂದು ಸೆಂಟೆನ್ಸಲ್ಲಿ ಫುಟ್ಬಾಲ್ ಏನಾಯ್ತು? ಆಬ್ಜೆಕ್ಟ್ ಆಯಿತು. ಹೌದಾ? ಸೊ ಆದರ್ಶ್ ಅಂದರೆ ಕರ್ತೃ. ಹಾಗಾದ್ರೆ ಇಲ್ಲಿ ಕರ್ಮ ಯಾವುದಿಲ್ಲ? ಫುಟ್ಬಾಲ್. ಓಕೆ. ಹಾಗಾದ್ರೆ ಸಬ್ಜೆಕ್ಟ್ ಇಲ್ಲಿದೆ ನೋಡ್ರಿ, ಇಲ್ಲಿ ವಾಟ್ ದ ಸಬ್ಜೆಕ್ಟ್ ಡಸ್. ಸಬ್ಜೆಕ್ಟ್ ಏನು ಕೆಲಸ ಮಾಡಿದೆ. ಹಾಗಾದ್ರೆ ಆದರ್ಶ್ ಇಲ್ಲಿ ಏನು ಮಾಡ್ತಾ ಇದ್ದಾನೆ? ಫುಟ್ಬಾಲನ್ನು ಆಡಬೇಕು ಅಂತ ಇಷ್ಟಪಡ್ತಿದ್ದಾನೆ. ಈ ಲವ್ಸ್ ಪ್ಲೇಯಿಂಗ್ ಫುಟ್ಬಾಲ್. ಸೊ ಅದಕ್ಕೋಸ್ಕರ ಸೊ ಹಿಯರ್ ಫುಟ್ಬಾಲ್ ಈಸ್ ದ ಆಬ್ಜೆಕ್ಟ್. ಓಕೆ. ಸೊ ಹಾಗಾದರೆ ಐ ಹೋಪ್ ಯು ಕ್ಲಿಯರ್ ಅಬೌಟ್ ದಿಸ್. ನಾನು ಅನ್ಕೊತೀನಿ ನಿಮಗೆ ಸಬ್ಜೆಕ್ಟ್ ಅಂದರೆ ಏನು, ಆಬ್ಜೆಕ್ಟ್ ಅಂದರೆ ಏನು ಅಂತ ನಿಮಗೆ ಅರ್ಥವಾಗಿದೆ ಅಂತ ನಾನು ಅನ್ಕೊತೀನಿ. ಓಕೆ. ಸೊ ಹಾಗಾದರೆ ಈ ಸಬ್ಜೆಕ್ಟ್ ಆ್ಯಂಡ್ ಆಬ್ಜೆಕ್ಟ್ ಅಥವಾ ಪ್ರೆಡಿಕೇಟನ್ನು ನಾವು ತಿಳ್ಕೊಂಡ ನಂತರ ನೆಕ್ಸ್ಟ್ ನಾವೇನಪ್ಪ ಅಂದರೆ ನಾವು ಪ್ರನೌನ್ಸ್ಗೆ ಹೋಗಬೇಕು. ಹೌದಾ? ಹಾಗಾದರೆ ಪ್ರನೌನ್ಸ್ ಅಂದರೆ ಏನು? ಸೊ ಪ್ರನೌನ್ ಅಂತಂದರೆ ಇದು ಸರ್ವನಾಮ ಅಂತಾಗುತ್ತೆ. ಹಾಗಾದರೆ ಸರ್ವನಾಮ ಅಂದರೆ ಸೊ ದಟ್ ಮೀನ್ಸ್ ಪ್ರನೌನ್ ಮೀನ್ಸ್ ರೀಪ್ಲೇಸ್ ಎ ನೌನ್ ಇನ್ ದ ಸೆಂಟೆನ್ಸ್. ಇನ್ ದ ಸೆಂಟೆನ್ಸ್. ಹಾಗಾದರೆ ಸರ್ವನಾಮಗಳಿಗೆ ಬದಲಾಗಿ ನಾಮಪದಗಳಿಗೆ ಬದಲಾಗಿ ಬಳಸುವಂಥ ಪದಗಳೇ ಯಾವೆ ಅಂದರೆ ಸರ್ವನಾಮಗಳು ಅಂತ ಕರಿತೀವಿ ನಾವಿಲ್ಲಿ. ಅಂದರೆ ನಾಮಪದಗಳ ಸ್ಥಾನದಲ್ಲಿ ನಾವು ಸರ್ವನಾಮಗಳನ್ನು ಬಳಕೆ ಮಾಡ್ತೀವಿ. ದಟ್ ಮೀನ್ಸ್ ರೀಪ್ಲೇಸ್ ಎ ನೌನ್. ಓಕೆ. ಇನ್ ದ ಸೆಂಟೆನ್ಸ್. ನಾಮಪದಗಳ ಬದಲಾಗಿ ಬಳಸುವಂಥ ಪದಗಳೇ ಸರ್ವನಾಮಗಳು. ಆ್ಯಂಡ್ ದೆನ್ ಪ್ರನೌನ್ ಕ್ಯಾನ್ ಡೂ ಎವ್ರಿಥಿಂಗ್ ದಟ್ ನೌನ್ಸ್ ಕ್ಯಾನ್ ಡೂ. ದಟ್ ನೌನ್ಸ್ ಕ್ಯಾನ್ ಡೂ. ನಾಮಪದಗಳು ಏನು ಕೆಲಸ ಮಾಡ್ತಾವಲ್ಲ ಅದರಷ್ಟೇ ಕೆಲಸವನ್ನು ಏನಪ್ಪ ಅಂದರೆ ಈ ಸರ್ವನಾಮಗಳು ಕೂಡ ಏನು ಮಾಡ್ತಾವೆ ಅಂದರೆ ಮಾಡ್ತವು. ಓಕೆ. ಹಾಗಾದರೆ ಪ್ರನೌನ್ಸ್ ಕ್ಯಾನ್ ಡೂ ಎವ್ರಿಥಿಂಗ್. ಸೊ ಅವು ಕೂಡ ಏನಪ್ಪ ಅಂದರೆ ನಾಮಪದಗಳಂತೆ ಕೆಲಸ ಮಾಡ್ತಾವು. ಯಾವ ಹೇಳಿ? ಸರ್ವನಾಮಗಳು. ಆ್ಯಂಡ್ ದೆನ್ ದೇ ಕ್ಯಾನ್ ಬಿ ಸಬ್ಜೆಕ್ಟ್ ಆರ್ ಪ್ರೆಡಿಕೇಟ್. ಸೊ ಅವು ಸಬ್ಜೆಕ್ಟ್ ಆಗಿ ಕೂಡ ಕೆಲಸ ಮಾಡ್ತಾವು, ಪ್ರೆಡಿಕೇಟ್ ಆಗಿ ಕೂಡ ಕೆಲಸ ಮಾಡ್ತಾವು. ಯಾವ? ಪ್ರನೌನ್ಸ್. ಓಕೆ. ಸೊ ದಿಸ್ ಈಸ್ ವಾಟ್ ಪ್ರನೌನ್. ಅಂದರೆ ಸರ್ವನಾಮ ಅಂದರೆ ನಾಮಪದಗಳ ಬದಲಾಗಿ ಬಳಸುವಂಥ ಪದಗಳೇ ಸರ್ವನಾಮಗಳು. ಓಕೆ. ಹಾಗಾದರೆ ನಿಮಗಿಲ್ಲ ಒಂದು ಕ್ಲಿಯರ್ ಐಡಿಯಾ ಸಿಗುತ್ತೆ ನಿಮಗೆ. ಸೊ ಈ ಎಕ್ಸಾಂಪಲ್ಸ್ಗಳನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಒನ್, ಹಾಗಾದರೆ ಮೇನಾಗಿ ನಾವಿಲ್ಲಿ ಪ್ರೊನೌನ್ಸ್ ಅಂದ್ರೆ ನಾವು ಯಾವ ಅಂತ ಹೇಳ್ತೀವಿ ಹೇಳ್ರಿ? ಮೇನ್ ಪ್ರೊನೌನ್ಸ್ ಯಾವಪ್ಪ ಅಂದರೆ ಐ, ವಿ, ಯು, ದೇ, ಈ,
ಶಿ, ಇಟ್ ಆ್ಯಂಡ್ ದೆನ್ ಎಟ್ಸೆಟ್ರಾ. ಓಕೆ, ಸೊ ಇವುಗಳೇನಪ್ಪ ಅಂದರೆ ಪ್ರನೌನ್ಸ್. ಓಕೆ, ಮೇನ್ ಪ್ರನೌನ್ಸ್ಗಳು. ಆ್ಯಂಡ್ ದೆನ್ ಸೊ ಎಕ್ಸಾಂಪಲ್ಸನ್ನು ನೋಡ್ರಿ. ಫಸ್ಟ್ ಒನ್ ಎಕ್ಸಾಂಪಲ್ ಈಸ್ ನವೀನ್ ಬಾಟ್ ದ ಬುಕ್ ಬಿಕಾಸ್ ನವೀನ್ ವಾಂಟೆಡ್ ಟು ರೀಡ್ ಇಟ್. ಹಾಗಾದರೆ ನವೀನ್ ಏನು ಮಾಡಿದ, ಒಂದು ಪುಸ್ತಕವನ್ನು ಖರೀದಿ ಮಾಡಿದ. ಸೊ ಯಾಕೆ ಖರೀದಿ ಮಾಡಿದ್ನಪ್ಪ ಅಂದರೆ ಬಿಕಾಸ್ ಈ ವಾಂಟೆಡ್ ಟು ರೀಡ್ ಇಟ್, ಅದನ್ನು ನಾವು ಓದಬೇಕು ಅಂತಂದು ಅವನೇನು ಮಾಡಿದ, ಖರೀದಿ ಮಾಡಿದ. ಹಾಗಾದರೆ ಯೂಸಿಂಗ್ ನೌನ್ಸ್ ಓನ್ಲಿ, ನಾವು ಈ ಒಂದು ಸೆಂಟೆನ್ಸಲ್ಲಿ ನೌನ್ಸನ್ನು ಯೂಸ್ ಮಾಡಿದ್ದೀವಿ. ಸೊ ಅಲ್ಲಿ ಅಂಡರ್ಲೈನ್ ಮಾಡಿದ್ದೀನಿ ನಾನು ನೋಡಿ, ನವೀನ್ ಆ್ಯಂಡ್ ದೆನ್ ನವೀನ್. ಸೊ ಹಾಗಾದರೆ ಈ ನವೀನ್ ಏನಿದು, ನೌನ್ ಇದು, ಹೌದಾ? ಹಾಗಾದರೆ ಈ ಒಂದು ನೌನನ್ನು ನಾವಿಲ್ಲಿ 2 ಸಲ ಯೂಸ್ ಮಾಡೀವಿ, ಕರೆಕ್ಟಾ? ಹಾಗಾದರೆ ನಾವು ಇದನ್ನು ಇನ್ನೂ ಒಂದು ರೀತಿಯಲ್ಲಿ ಹೇಳ್ಬೋದಲ್ಲ, ಯಾವ ರೀತಿ ಹೇಳ್ಬೋದು? ಸೊ ಹಾಗಾದ್ರೆ ಇಲ್ಲಿ ಮಾಡ್ಬೋದು, ಯೂಸಿಂಗ್ ನೌನ್ ಆ್ಯಂಡ್ ಪ್ರೊನೌನ್ಸ್. ಇಲ್ಲಿ ನೌನ್ ಮತ್ತು ಪ್ರೊನೌನ್ಸನ್ನು ಎರಡೂ ಯೂಸ್ ಮಾಡಿ ನಾವಿಲ್ಲಿ ಬರೆದಾಗ ಅದು ಭಾಳ ಒಂದು ನೀಟ್ ಆಗುತ್ತೆ. ಸೊ ಹೆಂಗಪ್ಪ ಅಂದರೆ ನವೀನ್ ಬಾಟ್ ದ ಬುಕ್ ಬಿಕಾಸ್ ಹೀ, ನೋಡಿ ಅಲ್ಲಿ ಏನಾತಲ್ಲಿ ಹೀ. ಸೊ ನಾವಿಲ್ಲಿ ಅಗೇನ್ ನವೀನ್ ಅಂತಂದು ನಾವಿಲ್ಲಿ ರಿಪೀಟ್ ಮಾಡ್ತಾ ಇಲ್ಲ. ಸೊ ಪದೇ ಪದೇ ರಿಪೀಟ್ ಮಾಡಿದರೆ ಏನಾಗುತ್ತೆ ಹೇಳ್ರಿ, ಅದು ಒಂದು ಕ್ಲಿಯರೆನ್ಸ್ ಸಿಗೋದಿಲ್ಲ, ಅದು ಸರಿ ಅಂತ ಅನಿಸೋದಿಲ್ಲ ನಮಗೆ. ಸೊ ಹೀಗಾಗಿ ಏನಪ್ಪ ಅಂದರೆ ಆ ನವೀನ್ ಪ್ಲೇಸನ್ನು ರೀಪ್ಲೇಸ್ ಮಾಡಿ, ಹೌದಾ? ನವೀನ್ ಅನ್ನೋ ಹೆಸರು ಐತಲ್ಲ ಅದನ್ನು ರೀಪ್ಲೇಸ್ ಮಾಡಿ ನಾವಿಲ್ಲಿ ಏನು ತೊಗೊಂಡಿದ್ದೀವಿ, ಇಲ್ಲೇ ಹೀ ಅಂತ ತೊಗೊಂಡಿದ್ದೀವಿ. ಸೊ ಹಾಗಾದರೆ ಹೀ ಅಂದರೆ ಏನಿದು, ಪ್ರನೌನ್. ಓಕೆ, ನವೀನ್ ಬಾಟ್ ದ ಬುಕ್ ಬಿಕಾಸ್ ಹೀ ವಾಂಟೆಡ್ ಟು ರೀಡ್ ಇಟ್. ಹಿ ವಾಂಟೆಡ್ ಟು ರೀಡ್ ಇಟ್. ನೋಡಿ ನಿಮ್ಗೆ ಅರ್ಥ ಆಯ್ತು ಇವಾಗ? ಸೊ ಹಿಯರ್ ಹೀ ರೆಫರ್ಸ್ ನವೀನ್. ಹಾಗಾದರೆ ಇಲ್ಲಿ ಈನ ನಾವು ಯಾರಿಗೆ ರೆಫರ್ ಮಾಡಲಾಗಿದೆ, ನವೀನ್. ನಾಳೆ ನಿಮ್ಮ ಎಕ್ಸಾಮಲ್ಲಿ ಇದೇ ರೀತಿ ಕೇಳ್ತಾರೆ. ಸೊ ಈ ರೆಫರ್ಸ್ ಅಂತ ಕೇಳ್ತಾರೆ. ಹಾಗಾದರೆ ಈನ ನಾವು ಯಾರಿಗೆ ರೆಫರ್ ಮಾಡಿದ್ದೀವಿ, ನವೀನ್. ಓಕೆ, ಅರ್ಥ ಆಯ್ತಾ? ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಒನ್ ಎಕ್ಸಾಂಪಲ್. ಜೀವನ್ ವಾಸ್ ಕ್ರೈಯಿಂಗ್, ಸೊ ಜೀವನ್ಸ್ ಫಾದರ್ ಗೇವ್ ಜೀವನ್ ಎ ಬೈಸಿಕಲ್. ನೋಡಿ ಈ ಸೆಂಟೆನ್ಸಲ್ಲಿ ನಾವಿಲ್ಲಿ ರಿಪೀಟಾಗಿ ಯೂಸ್ ಮಾಡ್ತಾ ಇದ್ದೀವಿ. ಸೊ ಏನು ರಿಪೀಟಾಗಿ ಯೂಸ್ ಮಾಡ್ತಾ ಇದ್ದೀವಿ, ಜೀವನ್ ಜೀವನ್ ಜೀವನ್, ಹೌದಾ? ಸೊ ಹಿಯರ್ ಜೀವನ್ ವಾಸ್ ಕ್ರೈಯಿಂಗ್. ಸೊ ಜೀವನ್ ಏನಪ್ಪ ಅಳ್ತಾ ಇದ್ದ, ಕರೆಕ್ಟಾ? ಆ್ಯಂಡ್ ಸೊ ಆದ್ದರಿಂದ ಜೀವನ್ಸ್ ಫಾದರ್, ಜೀವನನ ತಂದೆ, ಹೌದಾ? ಜೀವನ್ಸ್ ಫಾದರ್ ಗೇವ್, ಏನಪ್ಪ ಕೊಟ್ಟರು. ಏನು ಕೊಟ್ರಪ್ಪ ಅಂದರೆ ಎ ಬೈಸಿಕಲ್, ಹೌದಾ? ಎ ಬೈಸಿಕಲ್ ಯಾರಿಗೆ ಕೊಟ್ಟರು, ಜೀವನ್. ಗೇವ್ ಜೀವನ್ ಎ ಬೈಸಿಕಲ್. ಹಾಗಾದರೆ ನಾವಿಲ್ಲೇ ಪದೇ ಪದೇ ಜೀವನ್ ಅಂತ ರಿಪೀಟ್ ಮಾಡಿದ್ದೀವಿ. ಸೊ ಅದನ್ನು ಸುಧಾರಿಸಿ ಬರೆದಾಗ ಅಂದರೆ ಪ್ರೊನೌನ್ಸನ್ನು ಯೂಸ್ ಮಾಡಿ ಬರೆದಾಗ ಅದು ಭಾಳ ನೀಟ್ ಆಗುತ್ತೆ, ಹೌದಾ? ಸೊ ಹೇಗೆ ಅಂದ್ರೆ ನೋಡಿ, ಜೀವನ್ ವಾಸ್ ಕ್ರೈಯಿಂಗ್, ಸೊ ಜೀವನ್ ಅಳ್ತಾ ಇದ್ದ. ಸೊ ಹಿಜ್ ಫಾದರ್, ನೋಡಿ ನಾವು ಮತ್ತೆ ಜೀವನ್ ಅಂತ ತೊಗೊಂಡ್ರೆ ಏನಾಗುತ್ತೆ, ಅದು ರಿಪಿಟೇಷನ್ ಆಗ್ತಾ ಹೋಗುತ್ತಂಗೆ, ಹೌದಾ? ಸೊ ನಾವಿಲ್ಲಿ ಜೀವನ್ಗೆ ಬದಲಾಗಿ ಜೀವನ್ಸ್ ಫಾದರ್ ಬದಲಾಗಿ, ಹೌದಾ? ಜೀವನ್ಸ್ ಇದಕ್ಕೆ ಬದಲಾಗಿ ಹಿಜ್ ಫಾದರ್, ಅವನ ತಂದೆ, ಕರೆಕ್ಟಾ? ಅವನ ತಂದೆ ಹಿಜ್ ಫಾದರ್ ಗೇವ್, ಓಕೆ, ಗೇವ್ ಜೀವನ್, ಇದನ್ನ ರೀಪ್ಲೇಸ್ ಮಾಡಿ ಹಿಮ್, ಗೇವ್ ಹಿಮ್, ಹೌದಾ? ಅವನಿಗೆ ಕೊಟ್ಟರು ಒಂದು ಬೈಸಿಕಲ್, ಎ ಬೈಸಿಕಲ್. ಓಕೆ, ಒಂದು ಸೈಕಲನ್ನು ಅವನಿಗೆ ಕೊಟ್ಟರು. ಆವಾಗ ಅವನೇನು ಮಾಡಿದ, ಅಳೋದನ್ನು ನಿಲ್ಲಿಸಿದ ಅಂತ. ಸೊ ಹಾಗಾದ್ರಲ್ಲೇ ಲುಕ್ ಹಿಯರ್. ಸೊ ಜೀವನ್ಸ್ ಅನ್ನು ನಾವು ಏನು ಮಾಡಿದ್ದೀವಿ ಇಲ್ಲೇ, ಈ ಒಂದು ಹೆಸರನ್ನು ಇಲ್ಲೇ ನಾವು ಹಿಜ್ ಅಂತ ತೊಗೊಂಡಿದ್ದೀವಿ ಇಲ್ಲೇ, ಕರೆಕ್ಟಾ? ಓಕೆ, ಇದನ್ನು ರೀಪ್ಲೇಸ್ ಮಾಡಿವಿ ಇಲ್ಲಿ, ಹೌದಾ? ನೌನನ್ನು ರೀಪ್ಲೇಸ್ ಮಾಡಿ ಪ್ರನೌನನ್ನು ನಾವಿಲ್ಲೇ ಬರ್ದೀವಿ. ಸೊ ಆ ಪ್ರನೌನ್ ಯಾವುದಿಲ್ಲೇ, ಹಿಜ್. ನಾಳೆ ನಿಮ್ಮ ಎಕ್ಸಾಮಲ್ಲಿ ಏನು ಮಾಡ್ತಾರೆ, ಹಿಜ್ ರೆಫರ್ಸ್ ಟು ಅಂತ ಕೇಳ್ತಾರೆ. ಆವಾಗ ನೀವು ಹಿಜ್ ರೆಫರ್ಸ್ ಟು ಏನು ಬರೀತೀರಿ, ಜೀವನ್. ಓಕೆ, ನೀವು ಅಲ್ಲಿ 1 ಮಾರ್ಕನ್ನು ತೊಗೊತೀರವಾಗ. ಸೊ ಯು ಕ್ಯಾನ್ ಈಸಿಲಿ ಗೆಟ್ 1 ಮಾರ್ಕ್. ಓಕೆ, ಆ್ಯಂಡ್ ದೆನ್ ಇಲ್ಲಿ ಜೀವನ್ ಎ ಬೈಸಿಕಲ್ ಅಂತಿದೆ ಇಲ್ಲಿ, ಗೇವ್ ಜೀವನ್ ಎ ಬೈಸಿಕಲ್. ನಾವಿಲ್ಲಿ ಈ ಜೀವನ್ ನೇಮನ್ನು ರೀಪ್ಲೇಸ್ ಮಾಡಿ ಏನಂತ ತೊಗೊಂಡಿದ್ದೀವಿ ಇಲ್ಲೇ, ಹಿಮ್, ಗೇವ್ ಹಿಮ್, ಹೌದಾ? ಸೊ ಹಿಮ್ ರೆಫರ್ಸ್ ಟು ಜೀವನ್, ಹೌದಾ? ಸೊ ಹೀಗೆ ನಾವಿಲ್ಲಿ ಪ್ರೊನೌನ್ಸನ್ನು ಈ ರೀತಿಯಾಗಿ ನೌನ್ಗಳನ್ನು ರೀಪ್ಲೇಸ್ ಮಾಡಿ ಬಳಸ್ತೀವಿ, ಹೌದಾ?
ಆ್ಯಂಡ್ ನೆಕ್ಸ್ಟ್ ಒಂದು ಎಕ್ಸಾಂಪಲ್ ನೋಡೋದಾದರೆ, ದ ಡಾಗ್ ವಾಸ್ ಬಾರ್ಕಿಂಗ್ ಬಿಕಾಸ್ ದ ಡಾಗ್ ವಾಸ್ ಹಂಗ್ರಿ. ಹೌದಾ? ಆದರೆ ಸೊ ಡಾಗ್ ಏನಪ್ಪ ಅಂದ್ರೆ ಬಾರ್ಕಿಂಗ್ ಮಾಡ್ತಾ ಇತ್ತು, ಅದು ಬೊಗಳ್ತಾ ಇತ್ತು. ಸೊ ಯಾಕಂದರೆ ಡಾಗ್ ವಾಸ್ ಹಂಗ್ರಿ, ಅದಕ್ಕೆ ಹಸಿವಾಗಿತ್ತು. ಸೊ ಇಲ್ಲೇ ನಾವು ದ ಡಾಗ್ ಆ್ಯಂಡ್ ದ ಡಾಗ್ಸ್, ಸೊ ಮತ್ತೆ ನಾವಿಲ್ಲಿ ಡಾಗನ್ನು ರಿಪೀಟ್ ಮಾಡಿ ಬರೆದಿದ್ದೀವಿ. ಸೊ ಹಾಗಾದರೆ ನಾವು ಆ ಡಾಗನ್ನು ರೀಪ್ಲೇಸ್ ಮಾಡಿ ಏನು ಬರಿಬೋದು, ಪ್ರನೌನಲ್ಲಿ ಏನು ಬರಿಬೋದು? ಸೊ ನಾವಲ್ಲಿ ಇಟ್ ಅಂತ ಬರಿಬೇಕು. ಹೌದಾ? ಫಸ್ಟ್ ಒನ್ ದ ಡಾಗ್. ಹೌದಾ? ದ ಡಾಗ್ ಅಂತ ಬರೀರಿ. ದ ಡಾಗ್ ವಾಸ್ ಬಾರ್ಕಿಂಗ್ ಬಿಕಾಸ್, ಯಾಕೆಂದರೆ ಇಟ್. ಸೊ ಹಿಯರ್ ವಾಟ್ ಇಟ್, ಡಾಗಿಗೆ ಬದಲಾಗಿ ನಾವಿಲ್ಲಿ ಇಟ್ ಅಂತ ಬರ್ದೀವಿ. ಸೊ ಇಟ್ ವಾಸ್ ಹಂಗ್ರಿ. ಸೊ ಅದು ಏನಾಗಿತ್ತು, ಅದಕ್ಕೆ ಹಸಿವಾಗಿತ್ತು ಅಂತ. ಸೊ ಹಾಗಾದರೆ ಇಟ್ ರೆಫರ್ಸ್ ಟು, ನಾವು ಇಟ್ಟನ್ನು ಯಾವುದಕ್ಕೆ ರೆಫರ್ ಮಾಡಿದ್ದೀವಿ? ಸೊ ಇಟ್ ರೆಫರ್ಸ್ ಟು ಡಾಗ್. ಓಕೆ. ಸೊ ಹೀಗೆ ನಾವಿಲ್ಲಿ ಪ್ರೊನೌನ್ಸನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ನಾವೀಗ ತಿಳ್ಕೊಂಡ್ವಿ. ಹೌದಾ? ನೆಕ್ಸ್ಟ್ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಪರ್ಸನಲ್ ಪ್ರೊನೌನನ್ನು ಹೇಳ್ತೀನಿ ನಾನು ನಿಮಗೆ. ಓಕೆ. ಹಾಗಾದರೆ ಪರ್ಸನಲ್ ಪ್ರೊನೌನಲ್ಲಿ ನಿಮಗೆ ಸಾಕಷ್ಟು ಏನಪ್ಪ ಅಂದರೆ ನಿಮಗೆ ಪ್ರೊನೌನ್ಗಳಲ್ಲಿ ಸಿಗ್ತವೆ ನಿಮಗೆ. ಓಕೆ ರೈಟ್? ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಐ ವಿಲ್ ಟೀಚ್ ಯು ನೆಕ್ಸ್ಟ್ ಕ್ಲಾಸ್ ಅಬೌಟ್ ಪರ್ಸನಲ್ ಪ್ರೊನೌನ್ಸ್. ಓಕೆ. ಹಾಗಾದರೆ ಇನ್ನು ಟುಡೇಸ್ ಕ್ಲಾಸ್. ಸೊ ಐ ಹೋಪ್ ಯು ಕ್ಲಿಯರ್ ಅಬೌಟ್ ದಿಸ್. ಇದೆಲ್ಲ ನಿಮಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೊತೀನಿ. ಸಬ್ಜೆಕ್ಟ್ ಅಂದ್ರೇನು, ಪ್ರೆಡಿಕೇಟ್ ಅಂದ್ರೇನು, ಒಂದು ವಾಕ್ಯದಲ್ಲಿ ಸಬ್ಜೆಕ್ಟು ಮತ್ತು ಪ್ರೆಡಿಕೇಟ್ ಅಂತಕ್ಕಂಥ ಎರಡು ಪಾರ್ಟ್ಗಳಿರ್ತವೆ. ಹೌದಾ? ಅದಾದ ನಂತರ ನಾವಿಲ್ಲಿ ಏನಪ್ಪ ಅಂದರೆ ಪ್ರೊನೌನ್ಸನ್ನು ನೋಡಿದ್ವಿ. ಹಾಗಾದರೆ ಪ್ರೊನೌನ್ಸ್ ಅಂದ್ರೇನು ಅನ್ನೋದನ್ನು ನೋಡಿದ್ವಿ. ಆ್ಯಂಡ್ ದೆನ್ ಇಲ್ಲಿ ಇರ್ತಕ್ಕಂಥ ಈ 3 ಎಕ್ಸಾಂಪಲ್ಗಳಲ್ಲಿ ನೌನ್ಗಳನ್ನು ಯಾವ ರೀತಿ ನಾವು ರೀಪ್ಲೇಸ್ ಮಾಡಿದ್ವಿ ಅನ್ನೋದನ್ನು ನೋಡಿದ್ವಿ. ಹೌದಾ? ಹಾಗಾದರೆ ಮುಂದಿನ ಕ್ಲಾಸಲ್ಲಿ ನಿಮಗೆ ಪರ್ಸನಲ್ ಪ್ರೊನೌನನ್ನು ನಾನು ನಿಮಗೆ ಟೀಚ್ ಮಾಡ್ತೀನಿ. ಓಕೆ. ಥ್ಯಾಂಕ್ ಯು.